ಮೈಸೂರು ದಸರಾ ಬಂತು ಅಂದರೆ ಯಾರಿಗೆ ಖುಷಿ ಇಲ್ಲ ಹೇಳಿ. ಇಡೀ ಕರುನಾಡು ಆ ದಿನಕ್ಕೋಸ್ಕರ ಕಾಯ್ತಾ ಇರುತ್ತೆ, ಆ ಹಬ್ಬಕ್ಕೋಸ್ಕರ ಕಾಯ್ತಾ ಇರುತ್ತೆ. ಈಗ ಮೈಸೂರು ದಸರಾ ಈ ಬಾರಿ 10 ದಿನ ಅಲ್ಲ 11 ದಿನ ಅನ್ನೋದು ಗೊತ್ತಾಗ್ತಾ ಇದೆ. ಒಂದು ದಿನ ಎಕ್ಸ್ಟ್ರಾ 10 ದಿನಗಳ ಕಾಲ ನಡೆಯುತ್ತೆ ಪ್ರತಿ ವರ್ಷ. ಈಗ 11 ದಿನ. ಇತಿಹಾಸದಲ್ಲೇ ಈ ಬಾರಿ ವಿಶೇಷವಾಗಿ ದಸರಾ ಮಹೋತ್ಸವ ನಡೆಸಲಾಗುತ್ತೆ. ವಿದ್ವಾಂಸರಲ್ಲಿಯೇ ಗೊಂದಲ ಹುಟ್ಟುಹಾಕಿದ ದಸರಾ ದಿನಗಳು. 400ಕ್ಕೂ ಹೆಚ್ಚು ವರ್ಷಗಳ ಇತಿಹಾಸದಲ್ಲೇ ಇದು ಪ್ರಥಮ ಬಾರಿಗೆ 11ನೇ ದಿನ. 1410ರ ಮೈಸೂರು ಸಂಸ್ಥಾನದ ಆಳ್ವಿಕೆ ಕಾಲದಿಂದ ದಸರಾ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈವರೆಗೆ 11 ದಿನ ದಸರಾ ಮಹೋತ್ಸವ ಆಚರಿಸಿದ ಉದಾಹರಣೆಗಳೇ ಇಲ್ಲ. ದಸರಾ ಅಂದರೆ ದಶ ಪ್ಲಸ್ ಹರ, 10 ದಿನಗಳ ಆಚರಣೆ. ನವರಾತ್ರಿಯ ಮರುದಿನ ವಿಜಯದಶಮಿ ಹಬ್ಬವನ್ನು ಆಚರಣೆ ಮಾಡಲಾಗುತ್ತೆ. ಈ ಬಾರಿ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 2ರವರೆಗೆ ಆಚರಣೆ ಮಾಡಲಾಗುತ್ತೆ. ಅಚ್ಚರಿ ಕೌತುಕದ ಜೊತೆಗೆ ಚರ್ಚೆ ಹುಟ್ಟುಹಾಕಿದ 11 ದಿನಗಳು. ಮೈಸೂರು ದಸರಾ ಈ ಬಾರಿ 10 ದಿನ ಅಲ್ಲ 11 ದಿನ. ಯಾಕೆ ಹಾಗಾದ್ರೆ? ಯಾಕೆ 11 ದಿನ? ಯಾಕೆಂತ ಹೇಳಿದ್ರೆ ಇಷ್ಟು ವರ್ಷಗಳ ಕಾಲ ನಡೆದುಕೊಂಡ್ಬಂದಿದ್ದು 10 ದಿನ. ಇನ್ನು ಈ ಕುರಿತು ಹಿರಿಯ ಆಧ್ಯಾತ್ಮಿಕ ಚಿಂತಕರಾದಂಥ ಡಾಕ್ಟರ್ ಶೈಲ್ವಾ ಪಿಳ್ಳೈ ಅಯ್ಯಂಗಾರ್ ಅವರ ಜೊತೆಗೆ ನಮ್ಮ ಪ್ರತಿನಿಧಿ ಸುರೇಶ್ ಬಿ ನಡೆಸಿರುವಂತಹ ಚುಟ್ಚಾಟ್ ಇಲ್ಲಿದೆ ನೋಡಿ. 400 ವರ್ಷಗಳ ಇತಿಹಾಸವಿರುವಂತಹ ಮೈಸೂರು ದಸರಾ ಈ ಬಾರಿ ಮತ್ತೊಂದು ವಿಶೇಷತೆಗೆ ಸಾಕ್ಷಿಯಾಗಲಿದೆ. ಯಾಕಂದ್ರೆ ಈ ಬಾರಿಯ ನವರಾತ್ರಿಯ ಸಂಭ್ರಮ ಇಮ್ಮಡಿಗೊಳ್ಳೋದಕ್ಕೆ ಮತ್ತೊಂದು ದಿನ ನವರಾತ್ರಿ ನಡೆಯಲಿದೆ ಅನ್ನೋದು ಆಧ್ಯಾತ್ಮಿಕ ಚಿಂತಕರ ಪ್ರತಿಪಾದ. ಈ 11 ದಿನದ ವಿಶೇಷತೆ ಏನು, ಈ ಬಾರಿ 11 ದಿನ ಯಾಕೆ ನಡೀತದೆ, ಈ ಬಗ್ಗೆ ಮಾತನಾಡೋದಕ್ಕೆ ನನ್ನೊಟ್ಟಿಗೆ ಆಧ್ಯಾತ್ಮಿಕ ಚಿಂತಕರಾದಂತಹ ಶೈಲ್ವಾ ಪಿಳ್ಳೈ ಅಯ್ಯಂಗಾರ್ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಗುರುಗಳೇ ನಮಸ್ಕಾರ. ಈ ಬಾರಿಯ ದಸರಾ ವಿಶೇಷತೆ ಏನು ಗುರುಗಳೇ? ಪಂಚಾಂಗದ ಪ್ರಕಾರ 11 ದಿನ ಅಂದ್ರೆ ಹೇಗೆ ಅಂತ. ಅದೇ ಈ ಬಾರಿ ನಾನು ನೋಡ್ತಾ ಇದ್ದೆ, 21 ಸೆಪ್ಟೆಂಬರ್ 2025ಕ್ಕೆ ಮಹಾಲಯ ಅಮಾವಾಸ್ಯೆ ಇದೆ. ಅಂದ್ರೆ ಮಹಾಲಯ ಅಮಾವಾಸ್ಯ ಮುಗಿದ ತಕ್ಷಣವೇ ಭಾದ್ರಪದ ಮಾಸ ಮುಗಿಯುತ್ತೆ. ಅದಾದ ನಂತರ ಆಶ್ವಯುಜ ಮಾಸ ಆರಂಭ ಆಗುತ್ತೆ. ಈ ಆಶ್ವಯುಜ ಮಾಸದ ಮೊದಲ 9 ದಿನಗಳು ನವರಾತ್ರಿ, 10ನೇ ದಿನ ವಿಜಯದಶಮಿ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಸೊ ಹಾಗಾಗಿ 22ನೇ ತಾರೀಕಿಂದ ಆರಂಭವಾಗಿ ಅಕ್ಟೋಬರ್ 1ನೇ ತಾರೀಕಿಗೆ 10 ದಿನಗಳಾಗುತ್ತೆ. ಆದರೆ ಪಂಚಾಂಗಗಳು ಅಥವಾ ನೀವು ಯಾವುದೇ ಕ್ಯಾಲೆಂಡರ್ಗಳನ್ನು ತಗೋಬೋದು. ಇವತ್ತೇನು ದಿನದರ್ಶಿಕೆಗಳು ಮನೇಲಿ ಹಾಕ್ಕೊಂಡಿದ್ದೀರಲ್ಲ, ನೀವು ನೋಡಿದ್ರೆ ಒಂದು ಆಶ್ಚರ್ಯವನ್ನು ನೋಡ್ಬೋದು. ಅದರಲ್ಲಿ 22ನೇ ತಾರೀಕು ಶರನ್ನವರಾತ್ರಿ ಆರಂಭ ಅಂತ ಇದೆ, 2ನೇ ತಾರೀಕು ವಿಜಯದಶಮಿ ಅಂತಿದೆ. ಸೊ ವಿಜಯದಶಮಿಯನ್ನು ಆಚರಣೆ ಮಾಡಬೇಕಾಗಿರೋದು ದಶಮಿ ನಕ್ಷತ್ರ, ಅಂದರೆ ದಶಮಿ ತಿಥಿ ಶ್ರವಣ ನಕ್ಷತ್ರ ಇರುವಂತಹ ಯೋಗದಲ್ಲಿ. ಅದು ಕರೆಕ್ಟಾಗಿ 22ರಿಂದ ಆರಂಭಿಸಿ, ಅಂದರೆ 2ನೇ ತಾರೀಕಿದೆ ದಶಮಿ. ಸೊ ಹಾಗಾಗಿ 22ರಿಂದ ನೀವು ಪೂರ್ಣವಾಗಿ ಕ್ಯಾಲ್ಕುಲೇಟ್ ಮಾಡಿದ್ರೆ 2ನೇ ತಾರೀಕು ತನಕ 11 ದಿನ ಆಗುತ್ತೆ. ಸೊ ಈ ಬಾರಿಯ ವಿಜಯದಶಮಿ ಆಚರಣೆಗಳು ಹಾಗಿದ್ರೆ 11 ದಿನ ನಡಿಬೇಕಾಗ್ತದೆ. ಅರಮನೆ ಪಂಚಾಂಗಗಳನ್ನು ಗಮನಿಸಿದಾಗ ಮತ್ತು ಒಂಟಿಕೊಪ್ಪಲ್ ಪಂಚಾಂಗವನ್ನು ಗಮನಿಸಿದಾಗ ಅಥವಾ ಯಾವುದೇ ದಿನದರ್ಶಿಕೆಯನ್ನು ತೆಗೆದುಕೊಂಡಾಗ ಅದರಲ್ಲೆಲ್ಲವೂ ಕೂಡ 11 ದಿನದ ಆಚರಣೆಯನ್ನು ತೋರಿಸಿದೆ. ಯಾಕೆಂದರೆ ಪಂಚಮಿ 2 ದಿನ ತೋರಿಸಿರೋದ್ರಿಂದ 11 ದಿನವಾಗುತ್ತೆ. ಈ ಬಾರಿ ಅದೊಂದು ವಿಶೇಷ ಅಂತ ನನಗಾದರೂ ಅನ್ನಿಸ್ತಾ ಇದೆ. ಈಗ ಈ 400 ವರ್ಷಗಳ ಇತಿಹಾಸದಲ್ಲಿ ಯಾವಾಗಾದ್ರೂ ಒಮ್ಮೆ ಈ ರೀತಿಯಾದಂತಹ ವಿಶೇಷ ಸಂದರ್ಭ ಏನಾದರೂ ಎದುರಾಗಿತ್ತಾ ಪಂಚಾಂಗಗಳ ಪ್ರಕಾರ? ಯಾಕಂದ್ರೆ ಎಕ್ಸ್ಟೆಂಡ್ ಆಗೋದು ಆ ಥರದ್ದು ಏನಾದರೂ? ಅದು ನಾವು ಇನ್ನೂ ನೋಡಿಲ್ಲ, ಬಹುಶಃ ಆಗಿರಬಹುದು. ಯಾಕೆಂದರೆ ಈ ರೀತಿಯ ಆಚರಣೆಗಳು ಸಾಮಾನ್ಯವಾಗಿ 100 ವರ್ಷಕ್ಕೆ ಅಥವಾ 150 ವರ್ಷಗಳಲ್ಲಿ ಪಂಚಾಂಗದಲ್ಲಿ ಈ ರೀತಿ ಆಗುತ್ತೆ. ಯಾಕೆಂದರೆ ಈ ಪಂಚಾಂಗ ಅನ್ನೋದೇ ಅತ್ಯಂತ ವೈಜ್ಞಾನಿಕವಾದದ್ದು. ಯಾಕೆಂದರೆ ಭೂಮಿ ಮತ್ತು ಚಂದ್ರ, ಸೂರ್ಯ ಇವರ ಎಲ್ಲ ಚಲನೆಗಳನ್ನು ಇಟ್ಕೊಂಡು ನಕ್ಷತ್ರಗಳ ಆಧಾರದ ಮೇಲೆ ಮಾಡುವಂತಹ ಒಂದು ಕ್ಯಾಲ್ಕುಲೇಷನ್ ಇದು ಪಂಚಾಂಗ ಅನ್ನೋದು. ಇದು ಅತ್ಯಂತ ವೈಜ್ಞಾನಿಕವಾದದ್ದು, ಎಲ್ಲರೂ ನೋಡ್ಬೋದಾದಂಥದ್ದು. ಇವತ್ತಿಗೂ ಕೂಡ ನೀವು ಯಾವುದೇ ನಾಸಾ ಅಥವಾ ಇಸ್ರೋದ ಇದುಗಳನ್ನು ತಗೊಂಡ್ರು ಕೂಡ, ಲೆಕ್ಕಾಚಾರಗಳನ್ನು ತಗೊಂಡ್ರು, ಅವರು ಇದೇ ಬೇಸ್ ಮೇಲೇ ಮಾಡ್ತಾರೆ. ಸೊ ಹಾಗಾಗಿ ಪಂಚಾಂಗ ಅನ್ನೋದು ಅತ್ಯಂತ ವೈಜ್ಞಾನಿಕವಾಗಿ ಬಂದಿರುವಂತಹದ್ದೇ. ಆದರೆ ಇದು ಯಾವಾಗ ರಿಪೀಟ್ ಆಗಿತ್ತು, ಈ ರೀತಿ ಏನಾದರೂ ಆಗಿತ್ತಾ ಅನ್ನೋದು ನಮಗೆ ಸದ್ಯಕ್ಕೆ, ಯಾಕಂದರೆ ಈಗ ನಾವು ನೋಡ್ತಾ ಇರೋದು 11 ದಿನ ಇದೆ ಅನ್ನೋದು ಒಂದು ಆಶ್ಚರ್ಯದಲ್ಲಿ ನೋಡಿದ್ದೀವಿ. ಬಹುಶಃ ಹುಡುಕಿದ್ರೆ ಇದು ಸಿಗ್ಬೋದೇನೋ, ಗೊತ್ತಿಲ್ಲ. ಈಗ 9 ದಿನ ನವರಾತ್ರಿ ಸಂದರ್ಭದಲ್ಲಿ ದುರ್ಗೆಗೆ ಪೂಜೆಯನ್ನ ಮಾಡೋದು, 10ನೇ ದಿನ ಜಂಬೂ ಸವಾರಿ ಮಾಡೋದು ಕಾಮನ್, ಅಂದ್ರೆ ಮೊದಲಿಂದ ನಡ್ಕೊಂಡು ಬಂದಿರುವಂತ ಪ್ರತೀತಿ. ಈಗ 1 ದಿನ ಎಕ್ಸ್ಟೆಂಡ್ ಆಗಿರ್ತಕ್ಕಂಥ ಕಾರಣ ಆ ಒಂದು ದಿನದ ವಿಶೇಷತೆ ಏನ್ ಮಾಡಬಹುದು ಅಂತ. ನನಗೂ ಅದು ಏನು ಮಾಡ್ತಾರೆ ಅಂದರೆ, ಇವಾಗ ನವರಾತ್ರಿ ಅಂದರೆ 9 ದೇವಿಯರ ಆರಾಧನೆ.
ಅದಾದಮೇಲೆ 10ನೇ ದಿನ ಅಪರಾಜಿತಾ ದೇವಿ ಮತ್ತು ಬನ್ನಿ ಮಂಟಪಕ್ಕೆ ಹೋಗೋದು, ಶಮಿ ಪೂಜೆ, ವಿಜಯದಶಮಿ ಯಾತ್ರೆ ಎಲ್ಲ ಇದೆ. ಈಗ 5ನೇ ದಿನ ಒಂದು ದಿನ 5ನೇ ದಿನದ ರಾತ್ರಿಯಲ್ಲೇ ಪೂಜೆ ಮುಗಿದಿರೋದ್ರಿಂದ ಮತ್ತೆ 5ನೇ ದಿನದ ಪೂಜೆಯನ್ನು ಏನು ಮಾಡ್ತಾರೆ, ಅದು ಆಯಾ ದೇವಸ್ಥಾನಗಳ ಪರಂಪರೆಗಳು ಮತ್ತು ಸಂಪ್ರದಾಯಗಳು ಏನು ಬಂದಿದೆಯೋ ಅದನ್ನು ಮಾಡ್ತಾರೆ. ಬಹುಶಃ ಅರಮನೆಯಲ್ಲಿ ನಿತ್ಯವೂ ದೇವಿ ಪೂಜೆ ಮತ್ತು ಆ ದೇವಿ ಪೂಜೆಯ ಆರಾಧನೆ 9 ದಿನಗಳ ಸಂಕಲ್ಪ ಮಾಡಿರೋದ್ರಿಂದ ಅವರು, ಮತ್ತು ದಿನವೂ ಅವರು 2 ವೇಳೆ ಏನು ದರ್ಬಾರನ್ನು ನಡೆಸೋದ್ರಿಂದ, ಖಾಸಗಿ ದರ್ಬಾರ್ಗಳನ್ನು ಮಾಡ್ಕೊಳ್ಳೋದ್ರಿಂದ ಬಹುಶಃ ಅರಮನೆಯಲ್ಲಿ ಈ ಏನು ಅವರದೇ ಆದಂತಹ ಕ್ರಮ ಹಿಂದಿನಿಂದ ಬಂದಿರೋದನ್ನು ನಡೆಸ್ಕೊಂಡು ಹೋಗ್ತಾರೆ. ಈ ದೇವಸ್ಥಾನಗಳಲ್ಲಿ ಹೇಗೆ ಮಾಡ್ತಾರೆ ಅನ್ನೋದು ಒಂದು ಪ್ರಶ್ನೆಯಾಗಿ ಉಳಿಯುತ್ತೆ. ಆಯಾ ದೇವಸ್ಥಾನಗಳು, ಉದಾಹರಣೆಗೆ ಮೇಲ್ಕೋಟೆ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನದ ಅದರದೇ ಆದ ಪರಂಪರೆ ಇದೆ, ಚಾಮುಂಡಿ ಬೆಟ್ಟದ ಅದರದೇ ಆದ ಪರಂಪರೆ ಇದೆ. ಅವರು ಆ ಪರಂಪರೆಗೆ ಅನುಗುಣವಾದಂತೆ ಪೂಜೆಗಳನ್ನು ಹೆಚ್ಚಿಸ್ಕೊಳ್ತಾರೆ. ಇನ್ನು ನಾಡಹಬ್ಬ ಸರ್ಕಾರಕ್ಕೆ ಬಂದರೆ ಅವರು 11 ದಿನ ಆಚರಣೆ ಮಾಡೋದು ಸಂಗೀತ, ನಾಟ್ಯ, ಕಾವ್ಯ, ಏನು ಯೋಗ, ಕುಸ್ತಿ ಈ ಥರದ್ದೆಲ್ಲ ಮಾಡ್ತಾರೆ. ಎಲ್ಲ ಹಬ್ಬಗಳನ್ನು, ಲೈಟಿಂಗು, ಯುವ ದಸರಾ ಸಂಭ್ರಮಗಳು. ಅವ್ರಿಗೆ ಇನ್ನೊಂದು ದಿನ ಸಿಕ್ಕಿದ್ರಿಂದ ಇನ್ನೂ ಒಂದು ಚೆನ್ನಾಗಿ ಮಾಡ್ಬೋದು ಅಂತ ಅನ್ಸುತ್ತೆ. ಈಗ ಸರ್ಕಾರದ ಮಟ್ಟದಲ್ಲಿ ಈ ಒಂದು ವಿಚಾರ ಚರ್ಚೆಗೆ ಈಗ ಈ ಕ್ಷಣಕ್ಕೆ ಬರ್ಲಿಕ್ಕಿಲ್ಲ. ಈಗ ಸರ್ಕಾರದವರು ಇನ್ನೂ ಕೂಡ ಅಧಿಕೃತವಾಗಿ 11 ದಿನ ಮಾಡ್ತೀವಿ ಅಂತೇಳಿ ಪಂಚಾಂಗದ ಪ್ರಕಾರ ಬಂದ್ರೆ ಮಾಡಲೇಬೇಕು ಅನ್ನೋದು ಕೂಡ ನಿಮ್ಮ ಹೇಳಿಕೆ. ಹೀಗಾಗಿ ಸರ್ಕಾರದ ಒಂದು ಗೈಡ್ಲೈನ್ಸ್ ಏನಿದೆ ಅವರು ಕೂಡ ಒಂದಷ್ಟು ಸಿದ್ಧತೆಯನ್ನ ಮಾಡ್ಕೋಬಹುದಲ್ವಾ ಅಂತ. ಈಗ ಹೌದು, ಸರ್ಕಾರದವರು ಈಗಾಗಲೇ ಅವ್ರದ್ದೊಂದು ಹೈ ಪವರ್ ಕಮಿಟಿ ಇದ್ದೇ ಇದೆ. ಅವರು ಇದರಲ್ಲಿ ಆಲ್ರೆಡಿ ಡಿಸ್ಕಸ್ ಮಾಡಿರ್ತಾರೆ. ಯಾಕೆಂದರೆ ಸರ್ಕಾರದವರು ಮುಂದೆನೇ ಯೋಚನೆಗಳನ್ನು ಮಾಡ್ತಾರೆ. ಬಹುಶಃ ಸರ್ಕಾರದ್ದು ಮಾಡಿರ್ತಾರೆ. ಮತ್ತು ಸರ್ಕಾರದ ಮುಖ್ಯವಾದ ವಿಚಾರ ಏನು ಅಂತಂದರೆ, ದಸರೆಯನ್ನು ನಾಡಹಬ್ಬ ದಸರಾ ಅಂತ ಮಾಡಿದ್ದಾರೆ. ನಾಡಹಬ್ಬ ಅಂತ ಯಾಕೆ ಮಾಡಿದ್ರು? ನಮ್ಮ ಇತಿಹಾಸ, ಪರಂಪರೆ, ಸಂಸ್ಕೃತಿಯನ್ನು ಎತ್ತಿ ಹಿಡಿಯೋಕ್ಕೋಸ್ಕರನೇ ನಾಡಹಬ್ಬ ಮಾಡಿರೋದು. ಹಾಗಾದರೆ ಅವರು ಮೂಲಭೂತವಾಗಿ ಅವ್ರು ಏನು ಮಾಡ್ತಾರೆ ಅಂದರೆ, ಸಂಸ್ಕೃತಿ, ಇತಿಹಾಸ, ಪರಂಪರೆಗಳನ್ನು ಎತ್ತಿ ಹಿಡಿಯೋದೇ ಸರ್ಕಾರದ ಮೂಲ ಉದ್ದೇಶ. ಹಾಗಾಗಿ ಅವರು 11 ದಿನ ಮಾಡ್ತಾರೆ. ಯಾಕೆಂದರೆ ಮೈಸೂರಿನ ಪರಂಪರೆ ಏನಿತ್ತೋ, ಮೈಸೂರಿನ ಅರಮನೆಯ ಪರಂಪರೆ ಏನಿತ್ತೋ ಅದನ್ನು ಉಳಿಸೋದೇ ಸರ್ಕಾರದ ಮೂಲ ಉದ್ದೇಶ. ಅದಕ್ಕೋಸ್ಕರನೇ ಅವ್ರು ಇದನ್ನೆಲ್ಲ ಮಾಡ್ತಾ ಇರೋದು ಅಲ್ವಾ? ಯಾಕಂದರೆ ಈಗ ಸರ್ಕಾರದಲ್ಲಿ ರಾಜ ಅನ್ನುವಂತಹ ಪವರ್ ಇರೋದು ಯಾರಿಗೆ? ಸರ್ಕಾರಕ್ಕೆ. ಸೊ ಹಾಗಾಗಿ ಸರ್ಕಾರದವರು ಉಳಿಸುವ ಪ್ರಯತ್ನವನ್ನು ಮಾಡ್ತಾ ಇರೋದ್ರಿಂದ ಈ 11 ದಿನ ಅವ್ರು ಮಾಡ್ತಾರೆ ಅಂತ ಅನಿಸುತ್ತೆ. ಇದು ಆಧ್ಯಾತ್ಮಿಕ ಚಿಂತಕರಾದಂತಹ ಶಿಲಪಿಳ್ಳೆ ಅಯ್ಯಂಗಾರ್ ಅವರು ಬಹಳ ಮುಖ್ಯವಾಗಿ 9 ದಿನ ನವದುರ್ಗೆಯರ ಪೂಜೆ, 10ನೇ ದಿನ ವಿಜಯದಶಮಿ ಶಮಿ ಪೂಜೆ ಎಲ್ಲ ಆಗ್ತಾ ಇತ್ತು. 1 ದಿನ ಎಕ್ಸ್ಟೆಂಡ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರವು ಕೂಡ ಪರಂಪರೆಯನ್ನ ಉಳಿಸಿ ಬೆಳೆಸುವಂತ ಕೆಲಸವನ್ನ ಮಾಡಬೇಕು. ಅದರ ಜೊತೆಗೆ 1 ದಿನಗಳ ಕಾಲ ಅರಮನೆಯಲ್ಲಿ ಜೊತೆಗೆ ಈ ದಸರಾ ಸಂದರ್ಭದಲ್ಲಿ ಪರಂಪರೆಯಿಂದ ಹೇಗೆ ನಡ್ಕೊಂಡು ಬಂದಿದೆ ಅದನ್ನು ಕೂಡ ಪಾಲಿಸಬೇಕು. 11 ದಿನದ ವಿಶೇಷ ಈ ಬಾರಿ ಇತಿಹಾಸದ ಪುಟದಲ್ಲಿ ಸೇರುತ್ತೆ. ಆದರೆ ಮೊದಲು ಯಾವ ರೀತಿ ಈ ರೀತಿ ಇತ್ತ ಅನ್ನೋದು ಕೂಡ ನೋಡಬೇಕು ಅನ್ನೋ ಒಂದು ಮಾತುಗಳನ್ನು ಕೂಡ ಶಿಲಪಿಳ್ಳೆ ಅಯ್ಯಂಗಾರ್ ಅವರು ಹೇಳಿರುವಂತದ್ದು. ಕ್ಯಾಮ್ರಾಮನ್ ಧನು ಜೊತೆ ಸುರೇಶ್ ಬಿ, ಗ್ಯಾರಂಟಿ ನ್ಯೂಸ್, ಮೈಸೂರು.